ಆರ್ನ ಒಂದು ಅಟ್ರಾಕ್ಟಿವ್, ನೀವು ಏನಕ್ಕೆ ಯಾವಾಗ ಹೇಳಿದ್ರೆ ಸರ್ ರಮ್ಯಾ, ರಕ್ಷಿತಾ, ರಾಜ್ಕುಮಾರ್, ರಜನಿಕಾಂತ್, ರಮೇಶ್ ಅರವಿಂದ್, ರಾ ಅನ್ನೋದು ಏನಕ್ಕೆ ಈ ಫಿಲ್ಮ್ ಫೀಲ್ಡ್ಗೆ ಯೂಸ್ ಆಗುತ್ತೆ ಅಂತಂದ್ರೆ, ರಾ ಅಂದ್ರೆ ಮನುಷ್ಯನ ಯಥೇಚ್ಛವಾಗಿ ಎತ್ತು ಮೇಲ್ ಕೊಡುತ್ತೆ ಅಂತ. ಆದರೆ ಒಂದೇ ಒಂದು ಅದರಲ್ಲಿ ನೆಗೆಟಿವ್ ಪಾಯಿಂಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದೇ ಥರ ಮೇಲಿಂದ ಕೆಳಗಡೆ ಬೀಳಿಸ್ಬಿಡುತ್ತೆ ಸರ್. ನನ್ನ ಹೆಸರು ಅರವಿಂದ್, ನಿಮ್ಮ ಹೆಸರು ರಾಜೇಶ್. ಸಪೋಸ್ ನಮ್ಮಿಬ್ಬರಿಗೆ ಪೆಟ್ ನೇಮ್ ಇದ್ದು ನಾವು ಯಾವಾಗಲೂ ಮನೇಲೇ ಇದ್ದೀವಿ, ನಮ್ಮ ಅರವಿಂದ್ ಅಂತ ನನ್ನ ಕರೆಯಲ್ಲ, ನಿಮ್ಮನ್ನ ರಾಜೇಶ್ ಅಂತ ಕರೆಯಲ್ಲ ಅಂದರೆ ಅದು ವರ್ಕೇ ಆಗೋದಿಲ್ಲ. ನಮ್ಮ ಪೆಟ್ ನೇಮೇ ವರ್ಕ್ ಆಗ್ತಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಮೂವೀಸನ್ನು ನ್ಯೂಮರಾಲಜಿಕಲಿ ಟ್ಯೂನ್ಡ್ ಎಕ್ಸೆಪ್ಟ್ ಫಾರ್ ಒನ್ ನೇಮ್. ಸರ್ ನೋಡಿ, ಆರ್ನ ಒಂದು ಅಟ್ರಾಕ್ಟಿವ್, ನೀವು ಏನಕ್ಕೆ ಯಾವಾಗ ಹೇಳಿದ್ರೆ ಸರ್ ರಮ್ಯಾ, ರಕ್ಷಿತಾ, ರಾಜ್ಕುಮಾರ್, ರಜನಿಕಾಂತ್, ರಮೇಶ್ ಅರವಿಂದ್ ಎಲ್ಲ ನೋಡಿ, ಅಂದರೆ ರಾ ಅನ್ನೋದು ಏನಕ್ಕೆ ಈ ಫಿಲ್ಮ್ ಫೀಲ್ಡ್ಗೆ ಯೂಸ್ ಆಗುತ್ತೆ ಅಂತಂದ್ರೆ, ಆಮೇಲೆ ಪೊಲಿಟಿಕ್ಸ್ಗೆ ಯೂಸ್ ಆಗುತ್ತೆ ಅಂದರೆ ರಾ ಅಂದರೆ ರಾಹು ಎಫೆಕ್ಟ್ ಅಂತ. ನೋಡಿ, ರಾಹು ಎಸ್ ಅ ಪ್ಲಾನೆಟ್ ಇನ್ ಆಸ್ಟ್ರಾಲಜಿ ಆಲ್ಸೋ, ಆಮೇಲೆ ನ್ಯೂಮರಾಲಜಿ ನಂಬರ್ 4 ಅಂತ ನಾವೇನು ಹೇಳ್ತಿರೋ ಅದೆಲ್ಲ ಹೇಗೆ ಅಂತಂದ್ರೆ ಒಂದು ಮನುಷ್ಯನ ಯಥೇಚ್ಛವಾಗಿ ಎತ್ತು ಮೇಲ್ ಕೊಡುತ್ತೆ ಅಂತ. ಆದರೆ ಒಂದೇ ಒಂದು ಅದರಲ್ಲಿ ನೆಗೆಟಿವ್ ಪಾಯಿಂಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದೇ ಥರ ಮೇಲಿಂದ ಕೆಳಗಡೆ ಬೀಳಿಸ್ಬಿಡುತ್ತೆ ಸರ್. ನೀವು ಯಾರೇ ಸೆಲೆಬ್ರಿಟೀಸ್ ಹೇಳಿ, ಅವ್ರು ಎಷ್ಟೇ ಮೇಲಿದ್ರು ಅದೇ ಒಂದು ಕಾಂಟ್ರವರ್ಸಿ ಅಷ್ಟೇ ಕೆಳಗಡೆ ಬೀಳ್ತಾರೆ, ಅಷ್ಟೇ ಡೌನ್ ಆಗುತ್ತೆ. ಸೊ ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಎರಡೂ ಇದೆ. ಆದರೆ ಸಕ್ಸಸ್ ಬೈ ಓನ್ ಎಫರ್ಟ್ಸ್ ಅಂತ ಹೇಳ್ತೀರಿ, ಮತ್ತೆ ಅಟ್ರಾಕ್ಟಿವ್ ನೇಚರ್ ಆಗುತ್ತೆ ಸರ್. ಅಟ್ರಾಕ್ಷನ್ ನಮ್ಮ ಲೆಟರ್ ಅದು ಆರ್. ಓಕೆ, ದೆನ್ ಎಸ್ ನೋಡಿ, ಎಸ್ ಅಗೇನ್ ಇಸ್ ಅ ಲೆಟರ್ ಫಾರ್ ಫೇಮ್. ಒಂದು ಫೇಮ್ ನೋಡಿ, ಫೇಮ್ ಅಂದ್ರೆ ಎಲ್ಲರೂ ಫೇಮಸ್ ಅಂತಂದ್ರೆ ಅವ್ರವ್ರ ಸರ್ಕಲ್ ಅಲ್ಲಿ ಫೇಮ್ ಇರುತ್ತೆ ಸರ್ ಅವ್ರಿಗೆ. ಆದ್ರೆ ಎಸ್ ಅಲ್ಲಿ ಸ್ವಲ್ಪ ಡ್ಯೂಯಲ್ ಮೈಂಡ್ ಸೆಟ್ ಇರುತ್ತೆ, ಡ್ಯೂಯಲ್ ಮೈಂಡೆಡ್ನೆಸ್. ಸ್ವಲ್ಪ ಎಸ್ ನೇಮ್ ಹೊಡಿದ್ರು ಸ್ವಲ್ಪ ಡ್ಯೂಯಲ್ ಮೈಂಡೆಡ್ನೆಸ್ ಬಂದ್ಬಿಡುತ್ತೆ. ಹಿಂಗ ಹೋಗ್ಲಾ ಅಲ್ಲೋಗ್ಲಾ, ಇದ್ ಮಾಡ್ಲಾ ಅದ್ ಮಾಡ್ಲಾ, ಈ ತರ ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ ಸರ್ ಆ ತರ. ಓಕೆ, ನೆಕ್ಸ್ಟ್ ಟಿ ಬಂದ್ಬಿಟ್ಟು ಸ್ವಲ್ಪ ರೆವಲ್ಯೂಷನರಿ ಆಟಿಟ್ಯೂಡ್ ಇರುತ್ತೆ. ಹೇಗೆ ಅಂತಂದ್ರೆ ಒಂಥರ ದೇಶ ಪ್ರೇಮ, ರೆವಲ್ಯೂಷನರಿ, ಒಂಥರ ಇದು ಸರಿ ಇಲ್ಲ, ಇದು ಹಿಂಗಿರಬೇಕು ಹಂಗಿರ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಟಿ ಅಲ್ಲಿ ಕಾಣಿಸುತ್ತೆ ಸರ್. ಓಕೆ, ಹಾ, ನೆಕ್ಸ್ಟ್ ಟಿ ಆಯ್ತು. ಆಮೇಲೆ ಯು ನೋಡಿ, ಯು ಅನ್ನೋದನ್ನ ನಾವು ಪ್ರಾಸ್ಪೆರಿಟಿ ಲೆಟರ್ ಅಂತ ಹೇಳ್ತೀರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಸ್ವಲ್ಪ ಹುಡುಗರಿಗೆ ಯಾರಿಗೆ ಇದಾಗುತ್ತೆ, ಯಾರ ಹೆಸರಲ್ಲಿ ಡಬಲ್ ಯು ಇರುತ್ತೋ ಅವರು ಇಲ್ಲ ಲವ್ ಮ್ಯಾರೇಜ್ ಆಗಿರ್ತಾರೆ, ಇಲ್ಲ ಲವ್ ಫೇಲಿಯರ್ ಆಗಿರುತ್ತೆ ಸರ್, ಗ್ಯಾರಂಟಿ ನೋಡ್ಕೊಳ್ಳಿ. ಓಕೆ, ಈಗ ನಿಮ್ಮ ಹೆಸರಲ್ಲಿ ಡಬಲ್ ಯು 2 ಸಲ ಇದ್ರೆ ನಿಮಗೆ ಲವ್ ಮ್ಯಾರೇಜ್ ಆಗಿರುತ್ತೆ, ಇಲ್ಲ ಲವ್ ಫೇಲಿಯರ್ ಆಗಿರುತ್ತೆ. ಒಟ್ಟಿನಲ್ಲಿ ಲವ್ ಅಲ್ಲಿ ಬಿದ್ದು ಏನೋ ಒಂದು ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಡಬಲ್ ಯು. ಓಕೆ, ತುಂಬಾ ಜನ ಸಿಗ್ತಾರೆ ಸರ್. ನಾನು ಥಿಂಕ್ ಮಾಡ್ತಿದ್ದೀನಿ ಡಬಲ್ ಯು. ಓಕೆ, ನೆಕ್ಸ್ಟ್ ವಿ. ಸರ್ ವಿ ಇಸ್ ಅ ಲೆಟರ್ ಆಫ್ ವಿಕ್ಟ್ರಿ ಇಸ್ ಅ ವೆರಿ ಪಾಸಿಟಿವ್ ಲೆಟರ್. ಒಂಥರ ಒಳ್ಳೆ ಫ್ರೆಂಡ್ಸ್ ಅವರು, ಅಂದ್ರೆ ವಿ ಇಲ್ಲಿ ಸ್ಟಾರ್ಟ್ ಆಗೋರಲ್ಲ, ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಇಟ್ಸ್ ಅ ವೆರಿ ಪಾಸಿಟಿವ್ ಲೆಟರ್ ಸರ್ ವಿ. ಯು ವಿ ಡಬ್ಲ್ಯೂ ಅನ್ನೋದು ನೋಡಿ ಡಬಲ್ ವಿ, ಅದರಲ್ಲೂ ಡಬಲ್ ವಿಕ್ಟ್ರಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಇಂಡಿವಿಜುವಲ್ ನೇಮ್ಸ್ ಅಲ್ಲಿ ಇಟ್ಕೊಬಾರ್ದು, ಕಂಪನಿ ನೇಮ್ಸ್ ಅಲ್ಲಿ ಇಟ್ಕೊಬಹುದು. ಓಕೆ, ಆತರ. ಯಾಕಂದ್ರೆ ಡಬಲ್ ವಿಲ್ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟ್ ಎಕ್ಸ್ ನ ನಾವು ಪ್ರೊಟೆಕ್ಷನ್ ಲೆಟರ್ ಅಂತ ಹೇಳ್ತೀವಿ. ಓನ್ಲಿ ನಮ್ಮ ಇಂಡಿಯನ್ ಇದರಲ್ಲಿ ಎಕ್ಸ್ ತುಂಬಾ ಕಡಿಮೆ ಬರುತ್ತೆ. ನಾನು ತುಂಬಾ ನೋಡಿರೋದು ಸಕ್ಸೇನಾ ಅಂತ XAXCNA. ಆಮೇಲೆ ಎಷ್ಟೊಂದು ಜನ ಲಕ್ಷ್ಮಿ ಅಂತ ಹೆಸರಲ್ಲಿ ನಾವೇ ಕೆಲವೊಂದ್ಸಲಿ AKS ಇರಬಾರ್ದು ಅಂತ XMI ಅಂತ ಮಾಡಿ ಅಂತ ಹೇಳ್ತೀವಿ. ಎಕ್ಸ್ ಇಸ್ ಅ ಪ್ರೊಟೆಕ್ಷನ್ ಲೆಟರ್. ಆತರ ಒಂದು ಪ್ರೊಟೆಕ್ಟಿವ್ ನೇಚರ್ ಕೊಡುತ್ತೆ ಎಕ್ಸ್ ಇದ್ದಾಗ. ಕಂಪನೀಸ್ ಅಲ್ಲಿ ಎಕ್ಸ್ ಇಟ್ಕೊಂಡಾಗ ಪ್ರೊಟೆಕ್ಟಿವ್ ನೇಚರ್ ಇರುತ್ತೆ ಕಂಪನಿಗೆ. ಓಕೆ, ನೆಕ್ಸ್ಟ್ ವೈ. ನೋಡಿ, ವೈ ಇಂದ ಯಾರೇ ಸ್ಟಾರ್ಟ್ ಆದ್ರೆ ಹೆಸರು, ಅವ್ರು ಒಂಥರ ಡಿಪೆಂಡೆನ್ಸಿ ಫ್ಯಾಕ್ಟರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೈಫಲ್ಲಿ. ಅಂದ್ರೆ ಅವ್ರು ಎಲ್ಲಾನು ಸ್ವಂತವಾಗಿ ಮಾಡೋಕ್ಕಾಗಲ್ಲ, ಏನಾದ್ರೂ ಡಿಪೆಂಡೆಂಟ್ ಆಗಿರ್ತಾರೆ. ನಂಗೆ ಇದು ತಂದ್ಕೊಡಿಲ್ಲ, ಇದು ಮಾಡ್ಕೊಡಿ ನನಗೆ, ಏನಾದ್ರು ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ವೈಯಲ್ಲಿ. ಅದೊಂದೇ ನೆಗೆಟಿವ್ ಫ್ಯಾಕ್ಟರ್. ಬಟ್ ಇಲ್ಲಾಂದ್ರೆ ಜನರಲ್ ಆಗಿ ಸ್ಟ್ಯಾಂಡ್ ಆಗ್ತಾರೆ. ಒಂದ್ ಸ್ವಲ್ಪ ಅವ್ರದ್ದು ಇಂಡಿವಿಜುವಲ್ ನೇಚರ್ ಇರುತ್ತೆ, ಆದ್ರೆ ಸ್ವಲ್ಪ ಡಿಪೆಂಡೆನ್ಸಿ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಓಕೆ, ಈಗ ಝೆಡ್ ಅಂದ್ರೆ ನೋಡಿ ಸರ್, ಒಂಥರ ರೆಸ್ಪೆಕ್ಟ್ ಸಿಗುತ್ತೆ ಸರ್, ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. ಅದೇ ಸ್ವಲ್ಪ ಸ್ಲೀಪ್ ಇಶ್ಯೂ ಇರುತ್ತೆ ಅವ್ರಿಗೆ, ಅದೇ ರೆಸ್ಪೆಕ್ಟ್ ಇನ್ ಸೊಸೈಟಿ ಅಂತ ಹೇಳ್ತೀರಿ. ಝೆಡ್ ಇಂದ ಹೆಸರು ಸ್ಟಾರ್ಟ್ ಆಗೋರಿಗೆ ಸ್ಪೆಷಲಿ ಸಮಾಜದಲ್ಲಿ ಅವ್ರು ಏನೇ ಇದ್ರೂ ಒಂದು ರೆಸ್ಪೆಕ್ಟ್ ಇರುತ್ತೆ ಅವ್ರಿಗೆ. ತುಂಬಾ ಜನ ಅವ್ರ ಹೆಸರು ಕರೀತಾರೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟದ್ದು ಡೌಟ್ಗಳು. ಫಾರ್ ಎಕ್ಸಾಂಪಲ್, ಕೆಲವರು ಹುಟ್ಟುತ್ತಾನೆ ಒಂದ್ ಹೆಸರು ಇರುತ್ತೆ ಅವರಿಗೆ, ಆಮೇಲೆ ಮನೆಯಲ್ಲಿ ಬೇರೆ ಹೆಸರು ಕರೀತಾ ಇರ್ತಾರೆ. ಅಂತ ಟೈಮಲ್ಲಿ ಅವರಿಗೆ ಯಾವ ಹೆಸರು ಎಫೆಕ್ಟ್ ಆಗುತ್ತೆ? ಸರ್, ಆಲ್ವೇಸ್ ನ್ಯೂಮರಾಲಜಿ ವರ್ಕ್ಸ್ ಆನ್ ಕಾಲಿಂಗ್ ನೇಮ್. ನಿಮ್ಗೆ ನೀವ್ ಏನೇ ಹೆಸರು ಇಟ್ಕೊಂಡಿರಿ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಹುಟ್ಟಿದವರು ಒಂದ್ ಹೆಸರು ಚಂದನ್ ಅಂತ ಇರುತ್ತೆ, ಇಲ್ಲಿ ಯಾರೋ ಒಬ್ರು ಬೇರೆ ಪ್ರೀತಮ್ ಅಂತ ಕರೀತಿರ್ತಾರೆ. ಈಗ ಚಂದನ್ ಅವ್ರಿಗೆ ಅನ್ವಯ ಆಗತ್ತಾ ಪ್ರೀತಮ್ಮ? ಎಕ್ಸಾಕ್ಟ್ಲಿ ಸರ್. ನೋಡಿ, ನ್ಯೂಮರಾಲಜಿ ವರ್ಕ್ಸ್ ಆನ್ ವೈಬ್ರೇಷನ್. ನನ್ನ ಹೆಸರು ಅರವಿಂದ್, ನಿಮ್ಮ ಹೆಸರು ರಾಜೇಶ್. ಸಪೋಸ್ ನಮ್ಮಿಬ್ಬರಿಗೆ ಪೆಟ್ ನೇಮ್ ಇದ್ದು ನಾವು ಯಾವಾಗಲೂ ಮನೇಲೇ ಇದ್ದೀವಿ, ನಮ್ಮ ಅರವಿಂದ್ ಅಂತ ನನ್ನ ಕರೆಯಲ್ಲ, ನಿಮ್ಮನ್ನ ರಾಜೇಶ್ ಅಂತ ಕರೆಯಲ್ಲ ಅಂದ್ರೆ ಅದು ವರ್ಕೇ ಆಗೋದಿಲ್ಲ. ನಮ್ಮ ಪೆಟ್ ನೇಮೇ ವರ್ಕ್ ಆಗ್ತಿರುತ್ತೆ ಆ ತರ.
ಸೊ ಇವಾಗ ನಾವು ಹೊರಗಡೆ ಹೋಗ್ತೀವಿ ಆಫೀಸ್ಗೆ, ಈ ತರ ನಮ್ಮ ಮನೇಲಿ ನಾವೇನ್ ಹೇಳ್ತೀವಿ ಅಂದ್ರೆ 24 hours ಅಲ್ಲಿ 12 hours ಮನೇಲಿ ಇರ್ತೀರಿ, 12 hours ಆಫೀಸಲ್ಲಿ ಇರ್ತೀರಿ ಅನ್ಕೊಳ್ಳಿ. ಸುಮ್ಮನೆ ಅಂದ್ರೆ 12 hours ಆಫೀಸ್ ಅಂದ್ರೆ 8 hours ಆಫೀಸ್ ಓಡಾಟ ಇದರಲ್ಲಿ. ಅದೇ ತರ 12 hours ಮನೇಲಿ ಅಂದ್ರೆ 8 hours ನಿದ್ದೆ ಮತ್ತೆ 4 hours ಮಿಕ್ಕಿದ ಮನೇಲಿ ಇರ್ತೀರಿ ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಪೆಟ್ ನೇಮ್ ನ 12 hours ಅಲ್ಲಿ ಕರೀತಾರೆ, ಆಫೀಸಲ್ಲಿ 12 hours ಕರೀತಾರೆ ಫುಲ್ ನೇಮ್ ನ. ಎರಡೂ ವರ್ಕ್ ಆಗ್ತಿರುತ್ತೆ. ಸೊ ನೀವೊಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಹೋದ್ರೆ ನಿಮ್ಗೆ ಅದು ಪೆಟ್ ನೇಮ್ ಇದು ಕರೆಕ್ಟ್ ಆಗಿದೆ ಇಲ್ವಾ, ಕಾಲಿಂಗ್ ನೇಮ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಅದು ಹೆಂಗೆ ಪಾಸಿಟಿವ್ ವರ್ಕ್ ಆಗ್ತಿದೆ ನೆಗೆಟಿವ್ ಆಗ್ತಿದೆ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಪ್ಪು ಸರ್ದು ಪುನೀತ್ ರಾಜ್ಕುಮಾರ್ ಅವರು ಅವ್ರ ಸ್ವಂತ ಹೆಸರು ಲೋಹಿತ್, ಆಮೇಲೆ ಪುನೀತ್ ಅಂತ ಹೆಸರು ಚೇಂಜ್ ಮಾಡಿದ್ರು, ಬಟ್ ಅವ್ರನ್ನೆಲ್ಲರೂ ಅಪ್ಪು ಅಂತಾನೆ ಕರೆಯೋದು. ಇವಾಗ ಇಲ್ಲಿ ಅವ್ರಿಗೆ ಅಪ್ಪು ಅಂತ ಹೆಸರು ಅಲ್ಲ, ಅವರಿಗೆ ರಿಸಲ್ಟ್ ಕೊಟ್ಟಿರೋದು ಅಪ್ಪು ಅನ್ನೋ ಹೆಸರಿಂದ. ಸರ್ ಎರಡೂ ವರ್ಕ್ ಆಗ್ತಿರುತ್ತೆ ಸರ್. ನೋಡಿ ನನಗೆ ಗೊತ್ತಿರಂಗೆ ಅವ್ರನ್ನ ತುಂಬಾ ಜನ ಪುನೀತ್ ಅಂತಾನು ಕರಿತಾ ಇದ್ರು, ಅಪ್ಪು ಅಂತಾನು ಕರಿತಾ ಇದ್ರು, ಪುನೀತ್ ರಾಜ್ಕುಮಾರ್ ಅಂತಾನು ಕರಿತಾ ಇದ್ರು. ಸೊ ಲೈಕ್ ಸರ್ ಆ 3 ನೇಮು ವರ್ಕ್ ಆಗ್ತಿರುತ್ತೆ ಅವ್ರಿಗೆ ಆತರ. ಸೊ ಆ ಟೈಮಲ್ಲಿ ಯಾವ್ದು ವರ್ಕ್ ಆಗ್ತಿರೋದು ಅದು ಎಫೆಕ್ಟ್ಸ್ ಅವ್ರಿಗೆ ಹಿಟ್ ಆಗ್ತಾ ಇರುತ್ತೆ. ಅಲ್ಲ ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಲೋಹಿತ್ ಅಂತ ಫಸ್ಟ್ ಹೆಸರು, ಹೌದು ಸರ್, ಆ ಹೆಸರು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡೋದು ನ್ಯೂಮರಾಲಜಿಕಲಿ ಚೇಂಜ್ ಮಾಡಿದ್ದಾರೆ ಸರ್. ಮತ್ತೆ ಆಮೇಲೆ ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಲೆಟರ್ಸ್ ಹೇಳಿದ್ರಲ್ಲ, ಇದ್ರಲ್ಲಿ ಯಾವ್ದಾದ್ರು ಒಂದು, ಈಗ ಎಷ್ಟೋ ಜನ ಪಾಡ್ಕಾಸ್ಟ್ ನೋಡ್ತಿರೋ ಅಮ್ಮಂದ್ರು ಅಥವಾ ಕೆಲವು ಹೆಣ್ಮಕ್ಳು ಅವ್ರ ಮಕ್ಕಳಿಗೆ ಹೆಸರು ಇಡಬೇಕು ಅಂತ ಕಾಯ್ತಿರೋದ್ರೆ ನೋಡ್ತಿದ್ರೆ, ಈಗ 26 ಆಲ್ಫಾಬೆಟ್ ಇದಲ್ಲ, ಇದರಲ್ಲಿ ಒಂದಷ್ಟು ಫಾರ್ ಎಕ್ಸಾಂಪಲ್ ಒಂದು 5 ಲೆಟರ್ ಒಳ್ಳೆ ಲೆಟರ್ ಇದರಿಂದ ನೀವು ಶುರು ಮಾಡಿ ಅನ್ನೋದಾದ್ರೆ ನೀವ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಓಕೆ ಸರ್, ನೋಡಿ ಇಲ್ಲಿ ಒಂದೇ ಒಂದು ಚಾಲೆಂಜ್ ಏನಿದೆ ಅಂದ್ರೆ ನಮ್ ಎಲ್ಲಾರ್ಗು ಒಂದು ಡೇಟ್ ಆಫ್ ಬರ್ತ್ ಗೆ ಒಂದು ಲಕ್ಕಿ ನಂಬರ್ ಅಂಡ್ ಅನ್ಲಕ್ಕಿ ನಂಬರ್ ಅಂತ ಬರುತ್ತೆ. ಡಿಪೆಂಡ್ಸ್ ಆನ್ ಡೇಟ್ ಆಫ್ ಬರ್ತ್. ಎಸ್, ಇವಾಗ ನೋಡಿ ಸರ್, ಈಗ ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ ಇಸ್ ಅ ವೆರಿ ಸಕ್ಸಸ್ಫುಲ್ ಪರ್ಸನ್. ಎಲ್ಲರೂ ಶಾರುಖ್ ಖಾನ್ ಇಟ್ಕೊಂಡಾಗ ಸಕ್ಸಸ್ಫುಲ್ ಆಗ್ತಾರ ಆಗೋದಿಲ್ಲ. ಓಕೆ, ಅಂದ್ರೆ ಅವ್ರ ಡೇಟ್ ಆಫ್ ನೋಡಿ ಅದನ್ನ ಮ್ಯಾಚ್ ಮಾಡಬೇಕು ಆತರ. ಬಟ್ ಇನ್ ಜನರಲ್ ಲೆಟರ್ಸ್ ಥಾಟ್ ಪ್ರೊಸೆಸ್ ನಾನು ಹೇಳಿದೀನಿ ಹೇಗಿರುತ್ತೆ ಅನ್ನೋದು ನಾನು ಹೇಳಿದ್ದೀನಿ. ಅಲ್ಲ ಈಗ ಯಾರಾದ್ರೂ ಈಗ ಉದಾಹರಣೆಗೆ ಈಗ ಪಾಡ್ಕಾಸ್ಟ್ ನೋಡ್ತಾರೆ, ನಿಮ್ಮ ಹತ್ರ ಅವ್ರ ಮಗುಗೂ ಹೆಸರು ಇಡಬೇಕು ಅಂತ ಇಟ್ಕೊಳ್ಳಿ. ಅಂತ ಟೈಮಲ್ಲಿ ಅವ್ರ ಮಗುದು ಡೇಟ್ ಆಫ್ ಬರ್ತ್ ಮತ್ತೆ ಈಗ ಅವರು ಹೇಳ್ಬೋದಾ, ನನಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಗುಗೆ ನಾನೀಗ ಎಸ್ ಇಂದ ಇಡಬೇಕು ಅಂತಿದ್ದೀನಿ, ಆರ್ ಇಂದ ಇಡಬೇಕು ಅಂತಿದ್ದೀನಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎಸ್ ಅಂದ್ರೆ ನಾವು ನ್ಯೂಮರಾಲಜಿಕಲಿ ನಂಬರ್ 3 ಹೋಲಿಸ್ತೀರಿ ಸರ್, ಆಯ್ತಾ. ಬಟ್ ಅಕಸ್ಮಾತ್ ಮಗು 6 ಅಲ್ಲಿ ಉಟ್ಬಿಟ್ಟಿತ್ತು ಅಂದ್ರೆ 6, 15, 24 ಅಂದ್ರೆ ಎಸ್ ಇಡಕ್ ಆಗೋದಿಲ್ಲ. ಓಕೆ, ಆತರ ಅದೊಂದು ಪ್ರೊಫೆಷನಲ್ ಮಾಡ್ಬೇಕು. ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಲೆಟರ್ ತುಂಬಾ ಇಂಪಾರ್ಟೆಂಟ್ ನೇಮ್ ಅಲ್ಲಿ. ಅದು ರಾಂಗ್ ಆಗ್ಬಿಟ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ರಾಂಗ್ ನೇಮ್ ಇಲ್ಲ ರಾಂಗ್ ವೈಬ್ರೇಷನ್ ಕೆಲವೊಂದ್ಸಲಿ ಬಂದಾಗ ನೇಮ್ಸ್ ವರ್ಕ್ ಆಗಲ್ಲ ಸರ್. ಓಕೆ, ಈಗ ಕೆಲವೊಂದ್ಸಾರಿ ಈಗ ಕೆಲವ್ರ ಹೆಸರು ವಾಟ್ ಐ ಕ್ಯಾನ್ ಸೇ, ಈಗ ಜಮುನಾ ಅಂತನೋ ಅಥವಾ ಜಗದೀಶ್ ಅಂತ ಏನೋ ಜೆ ಅಂತ ಏನೋ ಇಟ್ಕೊಂಡಿದ್ದಾರೆ. ಈಗ ಅವ್ರ ಹೆಸರು ಅವ್ರು ಚೇಂಜ್ ಮಾಡ್ಕೊಬೇಕು. ಈಗ ಈಗ್ಲೂ ಮಾಡ್ಕೊಬಹುದು ಅವರು ಸರ್. ನನ್ನ ಹತ್ರ 75 ವರ್ಷ 6 ವರ್ಷದ ಮುಂಚೆ 75 ವರ್ಷದವರು ನೇಮ್ ಚೇಂಜ್ ಮಾಡ್ಕೊಂಡು ಇವತ್ತು ಅವ್ರಿಗೆ 81 ವರ್ಷ. ಮೊನ್ನೆ ಬರ್ತ್ಡೇ ವಿಶ್ ಮಾಡಿದೆ ಸರ್. ಅವ್ರ ಒರಿಜಿನಲ್ ಅವರು ಡೆಲ್ಲಿಲಿ ಇದ್ದಾರೆ. ಅವ್ರ ಹೆಸರು ರಾಜ್ ಕನ್ವಲ್ ಜೈನ್ ಅಂತ ಒರಿಜಿನಲ್ ನೇಮು. ರಾಜ್ ಕನ್ವಲ್ ಜೈನ್ ಅಂತ ಅವ್ರ ಒರಿಜಿನಲ್ ನೇಮು. ಅವ್ರ ಒರಿಜಿನಲ್ ನೇಮು. ನಾನು ಅವ್ರಿಗೆ ಹರೀಶ್ವಾನ್ ವ್ಯೋಮ್ ಅಂತ ಮಾಡ್ಕೊಟ್ಟೆ ನೇಮ್. ಆತರ ಇವತ್ತಿಗೂ ಯೂಸ್ ಮಾಡ್ತಾರೆ. 6 years ಆಯ್ತು. ಅವ್ರು ಒಂದೇನೋ ಒಂದು ಪ್ರೊಫೆಷನ್ ಮಾಡ್ತಾ ಇದಾರೆ, ಅದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಆತರ. ಸೊ ನೇಮ್ ಚೇಂಜ್ ಮಾಡೋದಕ್ಕೆ ಟೈಮ್ ಇಲ್ಲ ಸರ್. ಯಾವಾಗ ಬೇಕಾದ್ರೂ ಮಾಡ್ಕೊಬಹುದು. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹೆಸರು ಇಟ್ಕೊಂಡಿದ್ದಾರೆ, ಕೆಲವರು ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥವ್ರು, ಈಗ ಅವ್ರು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಪ್ರಕಾರ ಮನೆಗಳಲ್ಲಿ ಹಿಟ್ಟಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಹುಟ್ಟಿದ್ರೆ ಆದ್ರೆ ನಿಮ್ಮ ನಕ್ಷತ್ರ, ರಾಶಿ, ಗೋತ್ರ ಪ್ರಕಾರ ನಿಮಗೆ ಒಂದು ಹೆಸರುಗಳನ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ಕೆಲವು ಮನೆಗಳಲ್ಲಿ ಇದೆಲ್ಲ ಏನು ನೋಡಿರಲ್ಲ. ಹುಟ್ಟಿದ ತಕ್ಷಣ ಖುಷಿ ಏನೋ ಒಂದು ಹೆಸರು ಕರೆದು ಬಿಟ್ಟಿರ್ತಾರೆ. ಸೊ ಅಂತ ಟೈಮಲ್ಲಿ ಆ ಹೆಸರು ಅವ್ರಿಗೆ ಚೆನ್ನಾಗಿ ವರ್ಕ್ ಆಗ್ತಿದ್ರೆ ಇಟ್ಕೊಬೋದಾ? ನೋಡಿ ಸರ್, ಇದು ಒಂದೊಂದ್ಸಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಗ್ಬಿಡುತ್ತೆ ಅವ್ರಿಗೆ. ಒಂದೊಂದ್ಸಲಿ ಪಾಸಿಟಿವ್ ನೇಮೇ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ಲಕ್ ಫ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಕೆಲವೊಂದ್ಸಲಿ ನೆಗೆಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಸರ್. ಸೊ ಅವ್ರು ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಅದು ನೆಗೆಟಿವ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ಲ ಪಾಸಿಟಿವ್ ಆಗಿ ವರ್ಕ್ ಆಗ್ತಿದೆಯಾ ಅಂತ. ಓಕೆ, ಈಗ ಅವ್ರಿಗೆ ಪಾಸಿಟಿವ್ ವರ್ಕ್ ಆಗ್ತಿದ್ರೆ ಏನ್ ಮುಟ್ಟೋದು ಅವಶ್ಯಕತೆ ಇಲ್ಲ. ಓಕೆ, ಆತರ. ಈಗ ಫಾರ್ ಎಕ್ಸಾಂಪಲ್ ಈಗ ಮದುವೆ ಒಂದು ಹುಡುಗಿ ಮದುವೆ ಆಗ್ಬೇಕು ಅಂತ ನೋಡ್ತಿರ್ತಾಳೆ. ಆ ಹುಡುಗಿ ಹೆಸರು ಎ ಇಂದ ಶುರು ಆಗತ್ತೆ ಅಂತ ಇಟ್ಕೊಳ್ಳಿ. ಅವ್ರ ಪಾರ್ಟ್ನರ್ ಕೂಡ ಪರ್ಟಿಕ್ಯುಲರ್ ಹೆಸರಿಂದ ಸಿಕ್ಕರೆ ಚೆನ್ನಾಗಿರತ್ತೆ ಅಥವಾ ರ್ಯಾಂಡಮ್ ಆಗಿ? ಇಲ್ಲ. ನೋಡಿ, ಇಲ್ಲಿ ಮೇನ್ಲಿ ಏನಂತಂದ್ರೆ ನಾವು ಡೇಟ್ ಆಫ್ ಬರ್ತ್ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಹೇಗೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ಬೇಕಾದ್ರೆ ನಾನು ಸೀಕ್ವೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಈಗ ನೋಡಿ, ಬೇಕಾದ್ರೆ 1, 10, 19, 28 ಹುಟ್ಟಿರೋರು ಆದಷ್ಟು 8, 17, 26 ಮದುವೆ ಆಗ್ಬಾರ್ದು. ಇನ್ ಮಿಕ್ಕಿದವ್ರದೆಲ್ಲ ಓಕೆ. ಇಲ್ಲ, ನಿಧಾನ ಹೇಳಿ. 1, 10,
19, 28 ಹುಟ್ಟಿರೋರು ಓಕೆ ಆದಷ್ಟು 8, 17, 26 ತಾರೀಕಲ್ಲಿ ಹುಟ್ಟಿರೋರ್ನ ಮದ್ವೆ ಆಗ್ಬಾರ್ದು. ಓಕೆ ಕ್ಲಾಶಸ್ ಆಗುತ್ತೆ. ಇದು ಕ್ಲಾಶಿಂಗ್ ನಂಬರ್ಸ್ ಅಂತ ಹೇಳ್ತೀರಿ. ಆಯ್ತಾ? ಅದೇ ತರ 2, 11, 20, 29 ಹುಟ್ಟಿರೋರು ಆದಷ್ಟು 9, 18, 27 ತಾರೀಕಲ್ಲಿ ಹುಟ್ಟಿರೋರ್ ಜೊತೆಗೆ ಮದುವೆ ಆಗ್ಬಾರ್ದು. ಕ್ಲಾಶ್ ಆಗುತ್ತೆ ನೋಡಿ. ಹಂಗಂತ ಚೆನ್ನಾಗಿರಲ್ಲ ಅಂತೇನಲ್ಲ, ಬಟ್ ಅನ್ನೆಸರಿ ಕ್ಲಾಶ್ ಇಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಜಾಸ್ತಿ ಇರುತ್ತೆ ಆತರ. ಅದೇ ತರ 3, 12, 21, 30 ತಾರೀಕಲ್ಲಿ ಹುಟ್ಟಿರೋರು 6, 15, 24 ತಾರೀಕು ಜೊತೆಗೆ ಮದುವೆ ಆಗ್ಬಾರ್ದು. ಅಲ್ಲ, ಈಗ ಕೆಲವ್ರು ಹೆಸರು ಚೇಂಜ್ ಮಾಡ್ಕೊಂತಾರಲ್ಲ. ಈಗ ಫಸ್ಟ್ ಒಂದ್ ತರದ ಒಂದ್ ಕ್ಯಾಟಗರಿ ಹೇಳ್ತಾನೆ. ಈಗ ದೊಡ್ಡ ಕನ್ನಡ ಸಿನಿಮಾ ಲೆಜೆಂಡ್ಸ್ ತಗೊಬೋದು. ಈಗ ದುರ್ಗಶ್ರೀ ಅನ್ನೋ ಒಂದು ಆಕ್ಟ್ರೆಸ್ ಹೆಸರು, ತೆಲುಗುವ್ರ ಹೆಸರು ಕನ್ನಡದಲ್ಲಿ ಮಾಲಾಶ್ರೀ ಅಂತ ಚೇಂಜ್ ಮಾಡ್ತಾರೆ. ಅದೊಂದು ಸೆನ್ಸೇಷನ್. ಅವರು ಈಗ ಮಾಲಾಶ್ರೀ ಅನ್ನೋ ಹೆಸರು ಪಾರ್ವತಮ್ಮ ಅವ್ರು ರ್ಯಾಂಡಮ್ ಆಗಿಡೋದು ಮಾಲಾಶ್ರೀ ಅವರಿಗೆ. ಅದು ಹೇಗೆ? ಅದು ಸುಮ್ಮನೆ ಅಂದ್ರೆ ಸೊ ನನ್ನ ಪ್ರಕಾರ ಹಂಗ್ ರ್ಯಾಂಡಮ್ ಆಗಿ ಇಟ್ಟಿಲ್ಲ ಅಂತ ನಂದೊಂದು ಐಡಿಯಾ ಇದೆ. ಯಾಕಂದ್ರೆ ನನ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲಾ ಮೂವೀಸ್ನು ನ್ಯೂಮರಾಲಜಿಕಲಿ ಟ್ಯೂನ್ಡ್ ಎಕ್ಸೆಪ್ಟ್ ಫಾರ್ ಒನ್ ನೇಮ್. ನನಗೆ ಗೊತ್ತಿರೋದು ಒಂದು ಮುತ್ತಿನ ಕತೆ ಶಂಕರ್ ನಾಗ್ ಅವ್ರು ಡೈರೆಕ್ಟ್ ಮಾಡೋದು ಬಿಟ್ಟು ಇನ್ನೆಲ್ಲಾನು ನ್ಯೂಮರಾಲಜಿಕಲ್ ಟ್ಯೂನ್ಡ್ ಅಂತ ನಂಗೆ ಒಂದು ಇನ್ಫಾರ್ಮೇಶನ್ ಇದೆ. ಅದು ದೇವರ ಫಾಲೋಯಿಂಗ್ ನ್ಯೂಮರಾಲಜಿ ಅಂತ ನಂಗೆ ಒಂದು ಐಡಿಯಾ ಇದೆ ಸರ್. ಇದು ವ್ಯಾಲಿಡೇಷನ್ ನಂಗೆ ಗೊತ್ತಿಲ್ಲ, ಬಟ್ ಬಿಕಾಸ್ ವಿ ಆರ್ ಇನ್ ದ ಸರ್ಕಲ್ ಆತರ ಗೊತ್ತಿರುತ್ತೆ. ಆತರ ಅಲ್ಲ, ತುಂಬಾ ಜನ ಹಂಗ್ ನೋಡ್ತಾ ಹೋದ್ರೆ ಕೆಲವರು ಏನ್ ಹೆಸರುಗಳು ಚೇಂಜ್ ಆದ ತಕ್ಷಣ ಆಕ್ಚುಲಿ ಇನ್ನ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ನವೀನ್ ಕುಮಾರ್ ಅವ್ರ ಸ್ವಂತ ಹೆಸರು ಯಶ್ ಅಂತ ಚೇಂಜ್ ಆದ್ರು. ಎಲ್ಲರೂ ಸರ್. ಇವಾಗ ಡಾಕ್ಟರ್ ರಾಜ್ಕುಮಾರ್, ಮುತ್ತುರಾಜ್ ಅವರು, ಅವ್ರಿಗಿಂತ ವಿಷ್ಣುವರ್ಧನ್ ಅವ್ರದ್ದು, ಸಂಪತ್, ಶಿವರಾಜ್ ಕುಮಾರ್ ಅವ್ರದ್ದು ಎಲ್ಲ. ಶಿವರಾಜ್ ಕುಮಾರ್ ಸ್ವಂತ ಹೆಸರು ಪುಟ್ಟಸ್ವಾಮಿ. ಹೌದಾ? ಓಕೆ ಓಕೆ. ಅವ್ರ ಹೆಸರು ಶಿವರಾಜ್ ಕುಮಾರ್. ಸಂಪತ್ ಕುಮಾರ್ ಬಂದು ವಿಷ್ಣುವರ್ಧನ್ ಅವರು. ಅಂಬರೀಶ್ ಅವ್ರದ್ದು ಅಮರ್ನಾಥ್ ಅವರು. ಈಗ ನೋಡಿ ಈ ತರ ಎಲ್ಲರೂ ಸರ್. ಇವಾಗ ಹೇಮಂತ್ ಕುಮಾರ್ ನಮ್ ಡಿ ಬಾಸ್ ದರ್ಶನ್ ಅವರು ಅವರಾದ್ರು. ಆಮೇಲೆ ಸರ್ ಇದು ಮತ್ತೆ ಇನ್ನೊಂದು ಹೇಳದ್ ಬರ್ತದೆ. ಈಗ ಸುದೀಪ್ ಅವ್ರ ಹೆಸರು ಸುದೀಪ್ ಅಲ್ವಾ, ಆಮೇಲೆ ಅವರು ಸುದೀಪ ಅಂತ ಮಾಡ್ಕೋತಾರೆ. ಕಿಚ್ಚ ಸುದೀಪ್ ಸೇರಿಸ್ಕೊಂಡ್ರು. ಸರ್ ಅದು ಮೇ ಬಿ ಇಟ್ ಈಸ್ ನ್ಯೂಮರಾಲಜಿಕಲಿ ಆರ್ ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಏನಾಗುತ್ತೆ ಅಂತಂದ್ರೆ ನೋಡಿ, ಈ ತರ ಕೆಲವೊಂದ್ಸಲಿ ಲೆಟರ್ಸ್ ಚೇಂಜ್ ಮಾಡಿದಾಗ ರಿಸಲ್ಟ್ಸ್ ಚೇಂಜ್ ಆಗುತ್ತೆ ಸರ್. ಆದರೆ ಇಟ್ ಶುಡ್ ಹ್ಯಾವ್ ಅ ಸೌಂಡ್ ಚೇಂಜ್. ಈಗ ಸುದೀಪ್ ಅನ್ನೋ ನೇಮಲ್ಲಿ ಸುದೀಪ ಅಂತ ಮಾಡಿದಾಗ ಸುದೀಪ ಸೌಂಡ್ ಚೇಂಜ್ ಆಯಿತು. ಆದರೆ ನೀವು ನೋಡಿ ಎಷ್ಟೊಂದು ಜನ ನ್ಯೂಮರಾಲಜಿಸ್ಟ್ ಏನು ಮಾಡ್ಬಿಡ್ತಾರೆ, ಇವಾಗ ನನ್ನ ಹೆಸರು ಅರವಿಂದ್ ಅನ್ಕೊಳ್ಳಿ, ಏನು ಮಾಡ್ತಾರೆ ARVIND ಅಂತ ಮಾಡ್ತಾರೆ. ದ ಸೌಂಡ್ ವಿಲ್ ನಾಟ್ ಚೇಂಜ್. ಎಲ್ಲಿ ಸೌಂಡ್ ಚೇಂಜ್ ಆಗಲ್ವೋ ಅಲ್ಲಿ ನೇಮ್ ವರ್ಕ್ ಆಗಲ್ಲ. ಇದೇ ಎಷ್ಟೊಂದ್ ಜನ ಮಾಡ್ತಿರೋ ಮಿಸ್ಟೇಕ್ಸ್. ಅಲ್ಲ, ಈಗ ಮತ್ತೆ ಇನ್ನೊಂದು, ಈಗ ಯಡಿಯೂರಪ್ಪ ಅಂತ ಅವ್ರದ್ದು ಕೂಡ ಚೇಂಜ್. ಎಸ್ ಅವ್ರು ಒಂದ್ಸಲಿ ಚೇಂಜ್ ಮಾಡಿ ಮತ್ತೆ ವಾಪಸ್ ಮಾಡ್ಕೊಂಡ್ರು ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಓಕೆ.